ನಿನ್ನೆ ನೋಡಿದ್ರೆ ಆ ಕೆಲಸದವಳನ್ನ ನನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕಿ ಕೂರಿಸಿ ಈಗ ಟೀಪಾಯ್ ಮೇಲೆ ನೀಲ್ ಕಾಲ್ ಹಾಕಿ ಕೂತ್ಕೊಂಡು ನನ್ ಮುಂದೆನೆ ದರ್ಪ ತೋರಿಸ್ತಾ ಇದ್ಯಾ. ಈ ಕಾಲನ್ನ ಇಲ್ಲಿರೋ ಬದಲು ನಿನ್ ತಲೆ ಮೇಲೆ ಇಟ್ಕೋ. ಕಾಲ್ನ ತಲೆ ಮೇಲಾದ್ರೂ ಇಟ್ಕೋತೀನಿ, ತಲೆನ ಕಾಲ್ ಮೇಲಾದ್ರೂ ಇಟ್ಕೋತೀನಿ. ಅದನ್ನ ಕೇಳೋದಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ ಬಿಡಿ. ಆಮೇಲೆ ಈ ವರ್ಷ ಏನೋ ಬರ್ಡೇನ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡಿದೆ. ಮುಂದಿನ ವರ್ಷ ನನ್ನ ಹೆಂಡತಿ ಬರ್ಡೇನ ರಾಯಲ್ ಆಗಿ ಏರಿಯಾಗೆಲ್ಲ ಸೆಟ್ ಹಾಕ್ಸಿ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡ್ತೀನಿ. ಅದನ್ನ ನೋಡಕ್ಕೆ ಇಷ್ಟಪಡದೇ ಇರೋರು ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ನನ್ನ ಗೆಸ್ಟ್ ಲಿಸ್ಟ್ ಫುಡ್ ಲಿಸ್ಟ್ ಇಂದ ಕಿತ್ತಾಕ್ಬಿಡ್ತೀನಿ. ನನ್ನ ಮಾತನ್ ಮೀರಿ ನೀನು ಏನು ಮಾಡ್ತೀಯೋ ಮಾಡು, ಆದ್ರೆ ಇದಕ್ಕೆಲ್ಲ ಒಂದಿನ ನೀನು ವ್ಯತೆ ಪಟ್ಟೆ ಪಡ್ತೀಯ. ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಕಿತ್ತು ತಿನ್ನೋ ಕಾಗೆಗಳೆಲ್ಲ ಕರ್ಮದ ಬಗ್ಗೆ ಮಾತಾಡ್ತಿದಾವೆ. ಅದೆಲ್ಲ ಏನಿದ್ರು ನಿಮ್ಮಂತ ಕೆಟ್ಟ ಮನಸ್ಥಿತಿ ಇರೋರ ಹತ್ರ ಅಷ್ಟೇ, ನಮ್ಮ ಹತ್ರ ಅಲ್ಲ. ಅದೇನಿದ್ರು ನಿಮ್ಮಂತವ್ರ ಸುತ್ತಾನೆ ಸುತ್ತಾ ಇರೋದು. ನಿಜವಾಗ್ಲೂ ನೀನ್ ನಾನು ಹೆತ್ತ ಮಗನ ತಾರಕ್? ಹೆತ್ತ ತಾಯಿನ ಹೀಗ ಮಾತಾಡ್ಸೋದು? ನಿನ್ನೆ ಮೊನ್ನೆ ಬಂದಿರೋ ಕೆಲಸದೊಳಗೋಸ್ಕರ ಇಷ್ಟು ವರ್ಷ ಸಾಕಿ ಸಲುಹಿದ ತಾಯಿ ವಿರುದ್ಧನೇ ಮಾತಾಡ್ತಾ ಇದೀಯಾ? ಎತ್ತು ಒತ್ತು ತೊಟ್ಲು ತೂಗಿ ಚಂದಮ್ಮನ ತೋರಿಸಿ ಲಾಲಿ ಆಡಿ ತುತ್ತಿನ್ಸ್ಬಿಟ್ರೆ ತಾಯಿ ಆಗಲ್ಲ ಮದರ್ ಇಂಡಿಯಾ. ಅದನ್ನ ಒಬ್ಬ ತಾಯಿ ಮನಸ್ಥಿತಿ ಇರೋ ಯಾವ ಕೆಲ್ಸದವ್ರು ಬೇಕಾದ್ರೂ ಮಾಡ್ತಾರೆ. ತಾಯಿ ಆದೋಳು ಮಗನ ಸುಖ ಸಂತೋಷನ ಅರ್ಥ ಮಾಡ್ಕೊಂಡು ಕೊಡೋದಕ್ಕೆ ನೋಡ್ಬೇಕೇ ಹೊರ್ತು ಕಿತ್ಕೊಳಕ್ ಹೋಗ್ಬಾರ್ದು. ತಾಯಿ ಅಂದ್ರೆ ತ್ಯಾಗಮಯಿ ಅಂತ ಕೇಳಿದ್ದೆ, ಆದ್ರೆ ಮಗನ ಜೀವನನ ಹಾಳು ಮಾಡೋ ತಾಟಕಿ ಅಂತ ನಿಮ್ಮ ರೂಪದಲ್ಲೇ ನೋಡ್ತಿರೋದು. ಇಷ್ಟು ಗುಣಗಾನ ಸಾಕ ಅಥವಾ ಇನ್ನು ಮುಂದುವರಿಸಬೇಕಾ ಮದರ್ ಇಂಡಿಯಾ? ಹೆಂಡತಿ ಮೋಹದಲ್ಲಿರೋ ನಿನಗೆ ತಾಯಿ ಪ್ರೇಮ ಈಗ ಗೊತ್ತಾಗೋದಿಲ್ಲ. ಆ ಮೋಹ ಹೋದಾಗ ಈ ತಾಯಿ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ಓ ನಮ್ಮ ಅಕ್ಕನಮ್ಮ, ಈ ತಾರಕ್ಕೂ ಇವತ್ತು ಏನೇ ಆಗಿದ್ರು ಅದೆಲ್ಲ ಕ್ರೆಡಿಟ್ ನಿಮ್ಗೇನೆ. ಸಿಸ್ಟರ್, ನಿಮ್ಗೂ ಏನಾದ್ರೂ ಜ್ಞಾನ ಗಿನ ಬೇಕಾ? ಬೇಡವಾ?
ಅಬ್ಬಾ, ಸುನಾಮಿ, ಪ್ರವಾಹ, ಭೂಕಂಪ ಎಲ್ಲ ಒಟ್ಟಿಗೆ ಬಂದು ನಿಂತಂಗಾಯ್ತು. ಇವನೇನಾದ್ರೂ ಇಲ್ಲೇ ನಿಂತಿದ್ರೆ ಅವಳ ಕೋಪಕ್ಕೆ ನಾವೆಲ್ಲ ಸುಟ್ಟು ಭಸ್ಮಾಗ್ತಿದ್ವೇನೋ.